ನಮಸ್ಕಾರ. ಪುಸ್ತಕದ ಮನೆಗೆ ಸ್ವಾಗತ. ಇವತ್ತು ಸೆಪ್ಟೆಂಬರ್ 17ನೇ ತಾರೀಕು. ಇವತ್ತಿನ ದಿನದ ಒಂದು ವಿಶೇಷತೆ ಅಂತ ಹೇಳಿದರೆ, ನಮ್ಮ ಭಾರತದ ಇತಿಹಾಸದಲ್ಲಿ ಒಂದು ದೊಡ್ಡ ಮೈಲಿಗಲ್ಲು ಅಂತಲೇ ಹೇಳ್ಬೋದು. ಆ ಒಂದು ದೊಡ್ಡ ಮೈಲಿಗಲ್ಲು ಏನು ಅಂತ ಹೇಳಿದರೆ, ಅದು ಹೈದರಾಬಾದ್ ವಿಮೋಚನಾ ದಿನ ಅಂತ ಹೇಳಿ ಇವತ್ತಿನ ದಿನವನ್ನು ಕರೆಯಲಾಗುತ್ತೆ. ಸೆಪ್ಟೆಂಬರ್ 17ನೇ ತಾರೀಕು 1948ನೇ ಇಸ್ವಿಯಲ್ಲಿ ಹೈದರಾಬಾದ್ ನಿಜಾಮನಿಂದ ವಿಮೋಚನೆಗೊಂಡು ಅದು ಭಾರತದ ಗಣತಂತ್ರದ ಒಳಗಡೆ ಬಂದು ಸೇರಿಕೊಳ್ಳುತ್ತೆ. ಈ ಒಂದು ದಿನವನ್ನು ಕಲ್ಯಾಣ ಕರ್ನಾಟಕ ದಿನಾಚರಣೆ ಅಂತ ಕೂಡ ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಕರ್ನಾಟಕ, ತೆಲಂಗಾಣ ಮತ್ತು ಮಹಾರಾಷ್ಟ್ರದ ಕೆಲವು ಜಿಲ್ಲೆಗಳು ಅವತ್ತಿನ ಕಾಲದ ನಿಜಾಮನ ಒಂದು ಆಳ್ವಿಕೆಯಲ್ಲಿ ಒಳಪಟ್ಟಿತ್ತು. ಅದರಲ್ಲಿ ಕರ್ನಾಟಕದ ಕೆಲವು ಜಿಲ್ಲೆಗಳನ್ನು ನೋಡ್ತಾ ಹೋಗೋದಾದರೆ ಬೀದರ್, ಗುಲ್ಬರ್ಗ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ ಮತ್ತು ಇವತ್ತಿನ ಪ್ರಸ್ತುತ ಅಂದರೆ ಹೊಸದಾಗಿ ರಚನೆಯಾಗಿರುವಂತಹ ವಿಜಯನಗರ ಜಿಲ್ಲೆಗಳು, ಇವಿಷ್ಟು ಕೂಡ ಕರ್ನಾಟಕದ ಭಾಗದಲ್ಲಿ ಹೈದರಾಬಾದ್ ನಿಜಾಮನ ಆಳ್ವಿಕೆಯಲ್ಲಿ ಒಳಪಟ್ಟಿತ್ತು. ನಮಗೆ 1947 ಆಗಸ್ಟ್ 15ನೇ ತಾರೀಕು ಸ್ವಾತಂತ್ರ್ಯ ದೊರೆಯುತ್ತೆ. ಸ್ವಾತಂತ್ರ್ಯ ಅನ್ನೋಂಥದ್ದು ದೊರೆತ ನಂತರದಲ್ಲಿ ಹೈದರಾಬಾದಿನ ನಿಜಾಮ ಆತ ಭಾರತದ ಒಂದು ಒಕ್ಕೂಟದ ಒಳಗೆ ಬರೋದಕ್ಕೆ ನಿರಾಕರಿಸ್ತಾನೆ. ನಾನು ಸ್ವತಂತ್ರವಾಗಿರುವಂತಹ ಒಂದು ರಾಜ್ಯವನ್ನು ನಾನೇ ಕಟ್ಕೊಳ್ತೇನೆ ಎನ್ನುವಂತಹ ಮಾತನ್ನು ಭಾರತ ಸರ್ಕಾರದ ಮುಂದೆ ಇಡ್ತಾನೆ. ಭಾರತ ಸರ್ಕಾರದ ಮಾತಿಗೆ ಆತ ಮಣಿಯೋದಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ 1948ನೇ ಇಸ್ವಿಯಲ್ಲಿ ಅವತ್ತಿನ ನಮ್ಮ ದೇಶದ ಗೃಹ ಮಂತ್ರಿಗಳಾಗಿದ್ದಂತಹ ಸರ್ದಾರ್ ವಲ್ಲಭಭಾಯಿ ಪಟೇಲರು ಒಂದು ದಿಟ್ಟವಾಗಿರುವಂತಹ ಒಂದು ನಿರ್ಧಾರವನ್ನು ತಗೊಳ್ತಾರೆ. ಭಾರತದ ಒಂದು ಸೈನ್ಯವನ್ನು ಒಂದು ನಿಜಾಮನ ಆಳ್ವಿಕೆ ರಾಜ್ಯದ ಮೇಲೆ ಕಳಿಸ್ತಾರೆ. ಈ ಒಂದು ಭಾರತೀಯ ಸೇನೆಯ ಒಂದು ದಷ್ಟವಾದಂತಹ ಒಂದು ಆಡಳಿತದಿಂದ, ಅಂದರೆ ಅವರ ಒಂದು ಒಳ್ಳೆಯ ರೀತಿಯಾದಂತಹ ಒಂದು ಆಳ್ವಿಕೆಯಿಂದಾಗಿ ನಿಜಾಮ ಅಲ್ಲಿ ಸೋಲನ್ನು ಒಪ್ಕೊಳ್ಬೇಕಾಗತ್ತೆ. ನಿಜಾಮ ಸೋಲನ್ನು ಒಪ್ಕೊಂಡ ನಂತರದಲ್ಲಿ ಈ ಒಂದು ಹೈದರಾಬಾದಿನ ಕರ್ನಾಟಕ ಅಥವಾ ಈ ಒಂದು ನಿಜಾಮನ ಪ್ರಾಂತ್ಯ ಅನ್ನುವಂಥದ್ದು ಅದು ಭಾರತದ ಒಳಗೆ ವಿಲೀನವಾಗಿ ಅದು ಗಣತಂತ್ರವನ್ನು ಒಪ್ಕೊಳ್ಳುತ್ತೆ. ಅಲ್ಲಿ ನಿಜಾಮ ಮಾತ್ರ ಆತ ನನಗೆ ಭಾರತದ ಒಳಗೆ ಬರಲಿಕ್ಕೆ ಇಷ್ಟ ಇಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾ ಇರ್ತಾನೆ. ಆದರೆ ಅಲ್ಲಿ ಇದ್ದಂತಹ ಪ್ರತಿಯೊಬ್ಬ ಸಾಮಾನ್ಯ ಜನರು ಕೂಡ ನಾವು ಭಾರತದ ಒಕ್ಕೂಟದ ಒಳಗೇ ಸೇರಿಕೊಳ್ಬೇಕು ಅನ್ನುವಂತಹ ಆಸೆ ಪ್ರತಿಯೊಬ್ಬರಲ್ಲಿ ಕೂಡ ಇರ್ತಿರತ್ತೆ. ಈ ಒಂದು ನಿಜಾಮ ಯಾರು ಅಂತ ಹೇಳಿದರೆ ಮೀರ್ ಉಸ್ಮಾನ್ ಅಲಿ ಖಾನ್ ಅವರು. ಅದಾದ ನಂತರದಲ್ಲಿ ಇವತ್ತಿಗೂ ಕೂಡ ನಮ್ಮ ತೆಲಂಗಾಣ ರಾಜ್ಯವು ಈ ದಿನವನ್ನು ತೆಲಂಗಾಣ ರಾಷ್ಟ್ರೀಯ ಏಕೀಕರಣ ದಿನ ಅಂತ ಹೇಳಿ ಆಚರಣೆಯನ್ನು ಮಾಡ್ತಾ ಬಂದಿದ್ದಾರೆ. ಇದಷ್ಟು ಈ ಒಂದು ಹೈದರಾಬಾದ್ ವಿಮೋಚನಾ ದಿನದ ಕುರಿತಾಗಿ ಒಂದಷ್ಟು ಸಂಕ್ಷಿಪ್ತವಾಗಿರುವಂತಹ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ. ನಮಸ್ಕಾರ.